ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ. ಮತ್ತೆ ತಲೆನೋವು ಸ್ಟಾರ್ಟ್ ಆಯಿತು, ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯೂಟ್ಯೂಬ್ ಕಡೆಯಿಂದ ಪದೇ ಪದೇ ಯಾಕೆ ಹಿಂಗೆ ಆಗ್ತಿದೆಯೋ ಗೊತ್ತಿಲ್ಲ. ಯೂಟ್ಯೂಬ್ ಕಡೆಯಿಂದ ಅಂತಲೂ ಗೊತ್ತಿಲ್ಲ. ನನ್ನ ಮಿಸ್ಟೇಕ್ ಅಂತೂ ನಾನೆಲ್ಲ ಕಡೆಯಿಂದನೂ ನೀಟಾಗೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಅಂತ ಗೊತ್ತಿಲ್ಲ. ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನೋ, ತುಂಬ ಜನ ಕೇಳ್ತಿದ್ದೀರಾ ಡೈಲಿ ವೀಡಿಯೋಸ್ ಹಾಕಿ, ಯಾವಾಗಲೂ ಒಂದೊಂದು ಸಲ ವೀಡಿಯೋ ಹಾಕ್ತೀರಾ ಅಂತೆಲ್ಲ ಕೇಳ್ತಿದ್ರಿ. ಅವ್ರಿಗೆಲ್ಲ ಒಂದು ಸಲ ಕ್ಲಾರಿಟಿ ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಮತ್ತು ಈ ಪ್ರಾಬ್ಲಮ್ ನಾನು ಹೇಳ್ಕೊಡೋದ್ರಿಂದ ಯಾರಿಗಾದರೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಗೊತ್ತಿದ್ರೆ ಅವರು ಹೇಳಿದ್ರೆ ಅದನ್ನಾದರೂ ಟ್ರೈ ಮಾಡಿ ನನ್ನ ಚಾನಲ್ ಉಳಿಸ್ಕೋಬೋದು ಅಂತ. ಪ್ರಾಬ್ಲಮ್ ಏನಂದರೆ, ನನ್ನ ಚಾನಲ್ಲು 2 ವೀಡಿಯೋಸ್ ಹಾಕಿದ ಮೇಲೇ ಒಂದು ಮೇಲ್ ಬಂತು ಯೂಟ್ಯೂಬ್ ಕಡೆಯಿಂದ, ನಿಮ್ಮ ಚಾನಲಲ್ಲಿ ವೈಲೇಷನ್ ಇದೆ, ರಿಮೂವ್ ಮಾಡ್ತೀವಿ ಚಾನಲ್ಲು ಅಂತ. ನೆಕ್ಸ್ಟ್ ಮಂತು 15ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಚಾನಲ್ ವೆರಿಫಿಕೇಷನ್ನು ಮಾಡ್ಕೊಳಕ್ಕಾಗ್ತಿಲ್ಲ, ಡಿಸೇಬಲ್ ಮಾಡಿದ್ದಾರೆ. ಬರೀ ವೀಡಿಯೋಸ್ ಹಾಕ್ಕೊಂಡು ಹೋಗ್ಬೋದು ಅಷ್ಟೇ. ಚಾನಲ್ಲು ಯಾವಾಗ ತೆಗಿತಾರೋ ಗೊತ್ತಿಲ್ಲ, ಅಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ. ನಾನು ಮೇಲ್ ಮಾಡ್ತಾನೇ ಇದ್ದೀನಿ. ಏನೋ ನನ್ನ ಚಾನಲಲ್ಲಿ ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡಿಲ್ಲ, ಕ್ಲಾಮ್ ಬಂದಿಲ್ಲ, ಸ್ಟ್ರೈಕ್ ಬಂದಿಲ್ಲ, ಯಾವುದೇ ವೈಲೇಷನ್ ಇಲ್ಲ ಅಂತ ನಾನು ಮೇಲ್ ಮಾಡ್ತಿದ್ರು ಅವ್ರ ಕಡೆಯಿಂದ ರಿಪ್ಲೈ ಬರ್ತಾಯಿಲ್ಲ. ಅಪೀಲ್ ಅನ್ಸಕ್ಸಸ್ಫುಲ್ ಅಂತ ಬರ್ತಿದೆ, ರಿಪ್ಲೈ ಮಾತ್ರ ಬರ್ತಾ ಇಲ್ಲ. ಮತ್ತು ಡೈಲಿ ಬರ್ತಿದೆ ಮೇಲು. ಮತ್ತು ತುಂಬ ಜನ ಹೇಳ್ತಾರೆ, ಒಂದು ಸಲ ಅವರು 2 ಸಲ ಮೇಲ್ ಕಳಿಸ್ತಾರೆ ಅಷ್ಟೇ, ಡೈಲಿ ಕಳಿಸಲ್ಲ ಅವರು ಮೇಲು ಅಂತ. ವಿಡಿಯೋ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಮೇಲ್ ಬರ್ತಾ ಇದೆ. ವೆರಿಫಿಕೇಷನ್ ಮಾಡ್ಕೊಳಕ್ಕೆ ಹೋದರೆ ನನ್ನ ಸೈಡಲ್ಲಿ ನನ್ನ ಪಿಕ್ಕು ಹಾಕ್ತೀನಿ. ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ನನ್ನ ಚಾನಲ್ ಹಿಂಗಾದ್ರೂ ಉಳಿಸ್ಕೋಬೋದು ಅಂತ. ಈ ಥರ ಎಲ್ಲ ಬರ್ತಿದೆ ನನಗೆ ಮೇಲ್ಗಳು. ನನಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತಲೇ. ಮತ್ತು ವೈಲೇಷನ್ ಅಂದರೆ ಮಕ್ಕಳು ಅಳೋ ಸೌಂಡು, ಮತ್ತು ಏನಾದರೂ ಬ್ಲಡ್ ತೋರಿಸಿದ್ರೆ, ಜಗಳಗಳಾಗಲಿ, ಮತ್ತು ಪ್ರಾಣಿ ಹಿಂಸೆ ಮಾಡೋದು, ಈ ಥರ ಏನಾದರೂ ಇದ್ದರೆ ಇದನ್ನು ವೈಲೇಷನ್ ಅಂತ ಕರೀತಾರೆ. ನಾನು ವಿಚಾರಿಸಿದ ಪ್ರಕಾರ 1 ವಾರದಿಂದ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರೋನೆಲ್ಲ ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು, ಈ ಥರ ಯಾವುದೂ ಇಲ್ಲ ನನ್ನ ವೀಡಿಯೋಸಲ್ಲಿ. ಅಂದರೆ ಯೂಟ್ಯೂಬಲ್ಲಿ ನಾವು ಸಾಕು ಪ್ರಾಣಿಗಳನ್ನ ತೋರಿಸ್ಬೋದು ಅಂತ ಇದೆ. ನನ್ನ ಪ್ರಾಣಿಗಳು ಸಾಕೋದಂದರೆ ಟಾಮು ಮತ್ತು ಮೊಲ, ಇವುಗಳಿಂದನೂ ಪ್ರಾಬ್ಲಮ್ ಆಗ್ತಿರ್ಬೋದೇನೋ ಅಂತ ಅವೆರಡು ವಿಡಿಯೋನೂ ಡಿಲೀಟ್ ಮಾಡಿದೆ. ಟಾಮು ಮತ್ತು ನಮ್ಮ ಗುಂಡನ್ನು ತೋರಿಸಿದ ವಿಡಿಯೋನೂ ಡಿಲೀಟ್ ಮಾಡಿದೆ. ಆದರೂ ಮತ್ತೆ ಈ ಥರ ಮೇಲ್ ಬರ್ತಾನೆ ಇದೆ. ತುಂಬ ಜನ ಹೇಳಿದ ಪ್ರಕಾರ ಯಾರೋ ನಿಮ್ಮ ಬಗ್ಗೆ ಈ ಥರ ರಿಪೋರ್ಟ್ ಮಾಡ್ತಿರ್ಬೋದು, ನಿಮ್ಮ ಚಾನಲಲ್ಲಿ ವೀಡಿಯೋಸ್ ಸರಿ ಬರ್ತಿಲ್ಲ, ವೈಲೇಷನ್ ಇದೆ, ಹಂಗೆ ಅಂತೇನೋ ಬ್ಯಾಡಾಗಿ ರಿಪೋರ್ಟ್ ಮಾಡಿದ್ರೆ ಈ ಥರ ಮೇಲ್ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾರಾದರೂ ರಿಪೋರ್ಟ್ ಮಾಡ್ತಿದ್ದಾರಾ ಅಂತ. ಯಾಕಂದರೆ ಇದನ್ನು ನಿಜನೇ ಅನ್ಕೋಬೇಕು ನಾನು, ನಿಜ ಯಾರಾದರೂ ರಿಪೋರ್ಟ್ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಯಾಕೆ ಅಂದರೆ ನನ್ನ ಚಾನಲ್ ಏನಾದರೂ ವೀಡಿಯೋಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ವೀಡಿಯೋಸ್ ಸಹ ಲಿಂಕ್ ಹಾಕ್ತಾರೆ ಅವರು, ಈ ವಿಡಿಯೋದಲ್ಲೇ ಪ್ರಾಬ್ಲಮ್ ಇದೆ ಅಂತ. ನನಗೆ ಆ ವೀಡಿಯೋಸು ಅದು ಕೇಳ್ತಿದ್ದೀನಿ, ಯಾವ ವಿಡಿಯೋದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೂ ಅವರು ರಿಪ್ಲೈ ಮಾಡ್ತಾಯಿಲ್ಲ, ಮೇಲ್ ಮಾಡ್ತಿಲ್ಲ, ಏನಿಲ್ಲ. ನನ್ನ ವೀಡಿಯೋಸಲ್ಲಿ ಮಾತ್ರ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಚಾನಲಲ್ಲಿ ನೋಡಿ ಬೇಕಾದರೆ ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋ ಅವೆರಡಲ್ಲಿ ನಮ್ಮ ಮೊಲನ ಮತ್ತು ಗುಂಡನ್ನು ತೋರಿಸಿದ್ದೆ, ಟಾಮುನ ತೋರಿಸಿದ್ದೆ, ಅವೆರಡನ್ನೂ ಡಿಲೀಟ್ ಮಾಡಿದ್ದೀನಿ ಪ್ರಾಬ್ಲಮ್ ಆಗ್ಬೋದು ಅಂತ. ಮತ್ತೆ ಬರ್ತಾ ಇದೆ. ಯಾರಾದರೂ ಬೈ ಚಾನ್ಸ್ ನನಗೆ ಆಗದಿರೋರು ಯಾರೋ ರಿಪೋರ್ಟ್ ಮಾಡ್ತಾಯಿದ್ರೆ ನಿಮ್ಗೆ ಆಲ್ ದ ಬೆಸ್ಟ್. ಈ ಚಾನಲ್ ಡಿಲೀಟ್ ಮಾಡಿದ್ರು ನಾನು ನೆಕ್ಸ್ಟ್ ಇನ್ನೊಂದು ಚಾನಲ್ ಮಾಡ್ತಾನೆ ಇರ್ತೀನಿ. ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರಿ. ಏನು ನಿಮ್ಗೆ ಇದರಿಂದ ಬೈ ಚಾನ್ಸ್ ನೀವು ಯಾರಾದರೂ ರಿಪೋರ್ಟ್ ಮಾಡ್ತಾಯಿದ್ರೆ ಯಾರಾದರೂ ನಿಮ್ಗೆ ಏನು ಸಿಗ್ತಿದೆಯೋ ಗೊತ್ತಿಲ್ಲ. ಒಂದು 10 ಜನದಲ್ಲಿ ವಿಚಾರಿಸಿದಾಗ 8 ಜನ ಇದೇ ಆನ್ಸರ್ ಕೊಟ್ಟರು. ಇನ್ನಿಬ್ಬರು ಮಾತ್ರ ಏನಾದರೂ ಬೇರೆ ಪ್ರಾಬ್ಲಮ್ ಇರುತ್ತೆ ಅಂದರೆ, ಇನ್ನೆಲ್ಲರೂ 8 ಜನ ಅಂದರೆ ಅಂದಾಜು ಮೇಲೆ ಹೇಳ್ತಿದ್ದೀನಿ, ಅರ್ಧದಲ್ಲಿ ಒಂದು ಈ ಥರ ಹೇಳೋ ಪ್ರಕಾರ 10 ಜನದಲ್ಲಿ ವಿಚಾರಿಸಿದ್ದೀನಿ ಅಂದರೆ 8 ಜನ ಇದೇ ಹೇಳ್ತಿದ್ದಾರೆ, ಯಾರು ರಿಪೋರ್ಟ್ ಮಾಡ್ತಿದ್ದಾರೆ ಹಂಗಾದರೆ ನಿಮ್ಮ ವೀಡಿಯೋಸ್ ಬಗ್ಗೆ ಅಂತ. ಬೈ ಚಾನ್ಸ್ ಯಾರಾದರೂ ರಿಪೋರ್ಟ್ ಮಾಡಿದ್ರು ಯೂಟ್ಯೂಬರ್ ಚೆಕ್ ಮಾಡಬೇಕಲ್ವಾ, ಅವರು ನಿಜವಾಗ್ಲೂ ವೈಲೇಷನ್ ಇದೆಯಾ ಅಂತ. ಅವರು ಚೆಕ್ ಮಾಡಿದೆ ಹೆಂಗೆ ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ಯಾರಾದರೂ ರಿಪೋರ್ಟ್ ಮಾಡ್ತಾಯಿದ್ರೆ ನಿಮ್ಗೆ ಆಲ್ ದ ಬೆಸ್ಟ್. ಯಾರಾದರೂ ರಿಪೋರ್ಟ್ ಮಾಡ್ತಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಆಯಿತು. ಇನ್ನು ಯಾರು ರಿಪೋರ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ ಏನಿಲ್ಲ, ಇದನ್ನು ತಿಳ್ಕೊಬೋದು ಅಂತ ನನಗೆ ಗೊತ್ತಾಗಿದೆ. ನಾನು ತಿಳ್ಕೊಳ್ತೀನಿ, ಆವಾಗ ಮಾತ್ರ ನಿಮಗೆ ಸಾಕತ್ತಾಗಿದೆ. ವೆಯ್ಟ್ ಆ್ಯಂಡ್ ಸಿ. ಮತ್ತು ಇದು ಪಕ್ಕದಲ್ಲೆಲ್ಲ ಪಿಕ್ ಹಾಕ್ತೀನಿ ನಾನು. ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ನನಗೆ ಪ್ಲೀಸ್ ಹೇಳಿ. ನಾನು ಯೂಟ್ಯೂಬರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು, ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ. ಅಪೀಲ್ ಅನ್ಸಕ್ಸಸ್ಫುಲ್ ಅಂತ ಬರ್ತಿದೆ. ನಾನು ಸೆಂಡ್ ಮಾಡ್ತಿರೋ ಮೇಲೆಲ್ಲ ಅಪೀಲ್ ಅನ್ಸಕ್ಸಸ್ಫುಲ್ ಅಂತ ಬರ್ತಿದೆ. ಗೊತ್ತಾಗ್ತಿಲ್ಲ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಏನು ಅಂತ. 2 ದಿನಕ್ಕೊಂದ್ಸಲ ಮೇಲ್ ಕಳಿಸ್ತಾನೆ ಇದ್ದೀನಿ. 1 ವಾರ ಆಯಿತು ಈ ಥರ ಪ್ರಾಬ್ಲಮ್ ಆಗಿ. ತಲೆ ನೋವು ಬಂದ್ಬಿಟ್ಟಿದೆ. ನನಗೇನು ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋದಲ್ಲಿ ಒಂದು 5 ವಿಡಿಯೋ ಅಷ್ಟೇ ಹಾಕಿದ್ದೀನಿ. ಹೊಸ ಚಾನಲ್ ಮಾಡೋದು ಪ್ರಾಬ್ಲಮ್ ಏನಿಲ್ಲ. 3 ಚಾನಲ್ ಹಿಂಗೇ ಆಗ್ತಾ ಬಂತಲ್ಲ. ನೆಕ್ಸ್ಟು ನನಗೆ ಅದೇ ಬೇಜಾರಾಗ್ತಿದೆ. ಮೇ ಬಿ ಯಾರ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ನಾನು ಈ ಚಾನಲ್ ಮಾಡಿದಾಗ ಯಾರಿಗೂ ಶೇರ್ ಮಾಡ್ಕೊಂಡಿಲ್ಲ. ನನಗೆ ಆಗದಿರೋರಿಗೆ ಯಾರಿಗೂ ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಶೇರ್ ಮಾಡಿಕೊಂಡೆ, ಮತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸಿಗೆ ಮಾತ್ರ.
ಕ್ಲೋಸ್ ಫ್ರೆಂಡ್ಸು ಇಲ್ಲ ಬಿಡಿ, ಯೂಟ್ಯೂಬ್ ಫ್ರೆಂಡ್ಸ್ ಮಾತ್ರ ನಾನು ತುಂಬ ನಂಬರ್ನ ಮಾತ್ರ ಶೇರ್ ಮಾಡಿಕೊಂಡೆ. ಆದರೂ ಯಾಕೆ ಈ ಥರ ಆಗ್ತಾಯಿದೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲದಿರೋರು ತುಂಬ ಜನ ನನ್ನ ಫ್ರೆಂಡ್ಸ್ ಅಂದ್ಕೊಳ್ತಿದ್ದೀರ ಕೇರ್ಲೆಸ್ಸಾಗಿ ವೀಡಿಯೋ ಮಾಡ್ತಿದ್ದೀನಿ, ಬೇಕಾಬಿಟ್ಟು ವೀಡಿಯೋ ಹಾಕ್ತಿದ್ದೀನಿ. ಅದೆಲ್ಲ ಕಾರಣ. ಮಾಡಬೇಕು ವೀಡಿಯೋ ಅಂದರೆ ನಾನು ಡೈಲಿ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಆದರೆ ನನಗೆ ಈ ಥರ ಬೇಜಾರಲ್ಲಿ ಮನಸ್ಸಲ್ಲಿ ಒಂದು ಇಟ್ಕೊಂಡು ಮಾತಾಡೋದು ಅದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಖುಷಿಯಾಗೇ ವೀಡಿಯೋ ಮಾಡ್ತೀನಿ. ನನ್ನ ವೀಡಿಯೋಸಲ್ಲಿ ನಾನು ಯಾವತ್ತೂ ನನ್ನ ಬೇಜಾರಲ್ಲಿ ಅದು ಇದು ಏನು ಯಾವುದೋ ಒಂದು ವೀಡಿಯೋ ಹೇಳ್ಕೊಂಡಿದ್ದೆ, ಅದನ್ನು ಡಿಲೀಟೇ ಮಾಡಿಬಿಟ್ಟೆ. ಬೇಜಾರಲ್ಲಿ ಒಂದು ವೀಡಿಯೋ ಮಾಡೋಕ್ಕಿದ್ದು, ನನ್ನ ಬೇಜಾರಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ನನ್ನ ವೀಡಿಯೋ ನೋಡೋರು ಖುಷಿಯಾಗಿ ವೀಡಿಯೋ ನೋಡ್ತಾರೆ, ಹಂಗೆ ಇರಬೇಕು. ನಾನು ಬೈ ಚಾನ್ಸ್ ಮುಂದೊಂದು ದಿನ ನನ್ನ ಚಾನಲ್ ಸ್ಟಾಪ್ ಆಗಿ ನನ್ನ ಕೈಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಯಾವ ಥರ ನಾನು ನೆನೆಸ್ಕೊಂಡಾಗ ಖುಷಿನೇ ಇರಬೇಕು, ಹಿಂಗೆ ಬೇಜಾರಲ್ಲೇ ಇರಬಾರ್ದು ಯಾರಿಗಾದ್ರು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಯಾಕೆ ಈ ಥರ ಆಗ್ತಾಯಿದೆ ಪದೇ ಪದೇ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಹೇಳ್ತಾರೆ ಇದಕ್ಕೆ ಸೊಲ್ಯೂಷನ್ ಐತೆ ಅಂತ. ಮತ್ತು ತುಂಬ ಜನ ನನಗೆ ಸಪೋರ್ಟೇ ಮಾಡಿದ್ರು, ಅವರು ಟ್ರೈ ಮಾಡಿದ್ರು, ಮೇಲ್ಗಳು ಅದು ಇದು ಏನೇನೋ ಕೆಲವೊಂದು ಲಿಂಕ್ಗಳೆಲ್ಲ ಕಳಿಸಿ ಇದನ್ನು ಟ್ರೈ ಮಾಡು ಇದನ್ನು ಟ್ರೈ ಮಾಡು ಅಂತ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಜನ ಜಾಸ್ತಿ ಬೇಜಾರೇ ಮಾಡಿದ್ರು, ವೆಯ್ಟ್ ಮಾಡಿ ನಾವು ಸೊಲ್ಯೂಷನ್ ಕೊಡ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಗಂಟೆಗಟ್ಟಲೆ ವೆಯ್ಟ್ ಮಾಡಿಸೋದು. ಮತ್ತು ಆ ಲಿಂಕ್ ಹೇಳಬೇಕೋ ಬೇಡ ಗೊತ್ತಿಲ್ಲ. ಸಪೋರ್ಟ್ ಮಾಡಲ್ಲ ಅಂದರೆ ಮಾಡಲ್ಲ ಅಂದ್ಬಿಡ್ಬೇಕು, ಇಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಬೇಕು. ನೀವು ಆ ಲಿಂಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದು ಟ್ರೈ ಮಾಡಿ ಇದು ಟ್ರೈ ಮಾಡಿ ಅಂತೆಲ್ಲ ಇದು ಮಾಡಿಸ್ಬಿಟ್ಟು ಏನಾಯಿತು ಬಿಡಿ, ಅದ್ರ ಬಗ್ಗೆ ಬೇಜಾರಾಗ್ತೈತೆ ಒಂದೊಂದು ಸಲ. ಈ ಥರ ಎಲ್ಲ ಆದರೆ ಸಪೋರ್ಟ್ ಮಾಡಬೇಕು, ಈ ಥರ ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ. ನಾವೊಂದು ಆಸೆಯಿಂದ ಕಾಯ್ತಾ ಇರ್ತೀನಿ, ಏನಾದರೂ ಒಂದು ಅವ್ರ ಕಡೆಯಿಂದ ಪಾಸಿಟಿವ್ ಆಗಿ ಏನಾದರೂ ಬರುತ್ತಾ, ನನ್ನ ಚಾನಲ್ ಉಳಿಸ್ಕೋಬೋದಾ ಅಂತ. ಅವ್ರಿಗೆ ಬೇಕು ಅಂತ ಈ ಥರ ನನಗೆ ಟೈಮ್ ವೇಸ್ಟ್ ಮಾಡಿಸೋದು, ವೆಯ್ಟ್ ಮಾಡಿ ನಾವು ಅದು ಇದು ಮಾಡ್ತಿರೋದು. ಆಮೇಲೆ ವೆಯ್ಟ್ ಮಾಡಿದ್ದೆ, ಆಮೇಲೆ ನಿಮ್ಮ ಕಡೆಯಿಂದ ಏನು ಮೆಸೇಜೇ ಬರ್ತಿಲ್ಲ, ಪ್ಲೀಸ್ ಇದಕ್ಕೆ ಏನಾದರೂ ನನಗೆ ಸೊಲ್ಯೂಷನ್ ಹೇಳಿ ಅಂದಮೇಲೆ ನಾವು ಬ್ಯುಸಿ ಇದ್ದೀವಿ ಅಂತ ಹೇಳೋದು, ಇದೆಲ್ಲ ತುಂಬ ಬೇಜಾರಾಯ್ತು. ಎಲ್ಲರೂ ಬ್ಯುಸಿ ಇರ್ತಾರೆ. ನೆನ್ನೆ ಪೂರ್ತಿ ವೆಯ್ಟ್ ಮಾಡಿದ್ದೀನಿ ಒಂದೇ ಒಂದು ರಿಪ್ಲೈಗೆ, ಒಂದು ಅಣ್ಣನಿಗೆ. ನಿಜ ಸಖತ್ ಬೇಜಾರಾಯಿತು. ಯಾರನ್ನಾದರೂ ಏನಾದರೂ ಕೇಳ್ತೀವಿ ಅಂದರೆ ನಮಗೇನು ಮಾಡೋಕ್ಕೆ ಟೈಮ್ ಇಲ್ಲ, ಕೆಲಸ ಇಲ್ಲ ಅಂತಲ್ಲ, ಇವ್ರು ದೊಡ್ಡವರು, ಇವ್ರಿಗೆ ಏನಾದರೂ ಗೊತ್ತಿರ್ಬೋದು ಅಂತ ಒಂದು ಮರ್ಯಾದೆಯಿಂದ ಅಷ್ಟೇ. ಪರವಾಗಿಲ್ಲ, ಇದೆಲ್ಲ ಇದ್ದಿದೆ ಲೈಫಲ್ಲಿ. ಬಟ್ ಯಾರು ರಿಪೋರ್ಟ್ ಮಾಡ್ತಾ ಇದ್ದೀರೋ ಕರ್ಮ ಈಸ್ ಬ್ಯಾಕ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್, ಹೇಳಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ, ದೇವರನ್ನೇ ಗೊತ್ತಿಲ್ಲ. ನಾನು ತುಂಬ ಜನ ಯೂಟ್ಯೂಬರ್ನೇ ವಿಚಾರಿಸ್ದೆ, ಈ ಥರ ಪ್ರಾಬ್ಲಮ್ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿ ಸಹ ಕಳಿಸ್ತಾ ಇದ್ದೀನಿ ನನ್ನ ವೀಡಿಯೋಸ್ ಎಲ್ಲ, ಪ್ರತಿಯೊಂದೂ ಎಲ್ಲ ಚೆಕ್ ಮಾಡಿಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ, ಆದರೂ ಯಾಕೆ ಹಿಂಗಾಗ್ತಿದೆ ನನಗೆ ಇದ್ರ ಬಗ್ಗೆ ಇದೇ ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ನೋಡ್ತಿರೋದು ಅಂತ ಹೇಳ್ತಿದ್ದಾರೆ. ಏನಂತಾನೆ ನಂಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಆದಷ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದು ಒಂದೇನೇ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಪ್ಲೀಸ್. ನೀವು ಫಾಲೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ನನ್ನ ಐ ಡಿಗೆ ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ಈ ಥರ ಏನಾದರೂ ಚಾನಲ್ ಸಡನ್ನಾಗಿ ಡಿಲೀಟ್ ಆದರೆ ನಿಮಗೂ ಬೇಜಾರಾಗಬಾರ್ದು. ಪದೇ ಪದೇ ನಾನು ಹುಡ್ಕೊಂಡು ಬರೋದು ಅದೆಲ್ಲ ಕಷ್ಟ ಆಗುತ್ತಲ್ಲ. ಅದಕ್ಕೆ ನೆಕ್ಸ್ಟ್ ಮಂತ್ 15ನೇ ತಾರೀಕುವರೆಗೂ ಟೈಮ್ ಇದೆ. ಅಷ್ಟರೊಳಗೆ ನಾನು ಹೊಸ ಚಾನಲು ಮಾಡಿಟ್ಟಿರ್ತೀನಿ, ಅದರಲ್ಲೂ ವೀಡಿಯೋಸ್ ಹಾಕ್ತಿರ್ತೀನಿ. ನೋಡೋಣ, ಇದನ್ನೇನದು ನನ್ನ ಮೇಲೆ ಕಳಿಸ್ತಾನೆ ಇರ್ತೀನಿ, ಬಿಡಲ್ಲ. 15ನೇ ತಾರೀಕುವರೆಗೂ ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಅಟ್ಲೀಸ್ಟ್ ಪ್ರಾಬ್ಲಮ್ ಇದ್ದರೆ ಆದರೂ ಯಾವ ವೀಡಿಯೋ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಹೇಳಿ ಅಂತೆಲ್ಲ ಮೇಲೆ ಕಳಿಸ್ತಾನೆ ಇರ್ತೀನಿ. ರಿಪ್ಲೈ ಬಂದರೆ ಓಕೆ, ಇಲ್ಲಾಂದರೆ ರಿಮೂವ್ ಮಾಡಿಕೊಂಡ್ರೆ ಪರವಾಗಿಲ್ಲ. ನಾನು ಡಿಲೀಟ್ ಮಾಡೋಕ್ಕೆ ತುಂಬ ಜನ ಡಿಲೀಟ್ ಮಾಡಿಬಿಟ್ಟು ಹೊಸ ಚಾನಲ್ ಸ್ಟಾರ್ಟ್ ಮಾಡೋದ್ರು. ಮೇ ಬಿ ಟರ್ಮಿನೇಟೆಡ್ ಅಂತ ಕಳಿಸಿದ್ದಾರೆ ಅವರು. ಪಕ್ಕ ಡಿಲೀಟ್ ಮಾಡ್ತೀವಿ ಅಂತಲ್ಲ, ಮೇ ಬಿ ಡಿಲೀಟ್ ಆಗ್ಬೋದು, ಮಾಡ್ಬೋದು ಅಂತ. ನೋಡೋಣ, ಅವರೇ ಡಿಲೀಟ್ ಮಾಡಿದ್ರೆ ಹೋಗಲಿ, ಇಲ್ಲಾಂದ್ರೆ ನಾಳೆದ್ರಲ್ಲಿ ಹೊಸ ಚಾನಲು ಮಾಡಿಟ್ಟಿರ್ತೀನಿ. ಅದರ ಲಿಂಕು ಹಾಕ್ತೀನಿ ಇದರಲ್ಲೇ, ಆ ಚಾನಲ್ಲು. ಇದರಲ್ಲಿ ಯಾವಾಗ ಒಂದು ವೀಡಿಯೋಸ್ ಹಾಕ್ತೀನಿ, ನೋಡೋಣ. ಹೊಸ ಚಾನಲ್ ಮಾಡ್ಕೊಳ್ತೀನಿ, ಅದರಲ್ಲಿ ಡೈಲಿ ವೀಡಿಯೋಸ್ ಹಾಕ್ತೀನಿ. ಆದರೆ ಯೂಟ್ಯೂಬ್ ಬಿಡೋ ಮಾತೇ ಇಲ್ಲ, ಯಾಕಂದರೆ ಇದನ್ನು ಜಾಸ್ತಿ ನನ್ನ ಕನಸು. ನನಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೊಂದು ಡ್ರೀಮು, ನಾವೇನೋ ದೊಡ್ಡ ಸೆಲೆಬ್ರಿಟಿಗಳಾಗಬೇಕು ಅಂತಲ್ಲ. ಇದರಿಂದ ಏನೋ ಒಂದು ಒಳ್ಳೇದಾಗುತ್ತೆ ನಮ್ಮ ಫ್ಯಾಮಿಲಿಗೂ ಅಂತ ಅಷ್ಟೇ, ಇನ್ನೇನು ಇಲ್ಲ ಇದರಿಂದ. ಮತ್ತು ಒಳ್ಳೊಳ್ಳೆ ಫ್ರೆಂಡ್ಸ್ ಇರ್ತಾರೆ, ಅವ್ರನ್ನ ಕಳ್ಕೊಳ್ಳೋಕ್ಕೆ ಆಗಲ್ಲ. ಬರೀ ಫ್ರೆಂಡ್ಸ್ ಆಗಿರಲ್ಲ ಅವರು, ನಮ್ಮ ಮನೇಲಿ ಒಬ್ಬರಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಮಾಡೋ ಮೆಸೇಜ್ಗಳು ಎಷ್ಟೋ ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಈ ಥರ ಇದ್ದೋಳೆ ಇಲ್ಲ, ಜಾಸ್ತಿ ಬೇಜಾರಲ್ಲಿ. ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿದಾಗ ಮಾತ್ರ ಖುಷಿಯಾಗಿ ಮಾತಾಡ್ತಾಯಿದ್ದಳು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇಷ್ಟು ಖುಷಿಯಾಗಿರೋದು. ಅವ್ರು ಮಾಡೋ ಕಾಮೆಂಟ್ಗಳು ಎಲ್ಲ ಒಂಥರ ಪಾಸಿಟಿವ್ ಆಗಿರ್ತೈತೆ. ನಾನು ಏನೋ ಮಾಡ್ಬೋದು ಬಿಡು ಜೀವನದಲ್ಲಿ, ಹಿಂಗೆ ಇರಲ್ಲ ನನ್ನ ಲೈಫು, ಈ ಥರ ಎಲ್ಲ ಬರ್ತೈತೆ ಮೈಂಡ್ಗೆ ಅವ್ರು ಮಾಡೋ ಒಳ್ಳೊಳ್ಳೆ ಮೆಸೇಜ್ಗಳು.
ಅದಕ್ಕೋಸ್ಕರ ಕಳ್ಕೊಬಾರ್ದು ನನ್ನ ಸಬ್ಸ್ಕ್ರೈಬರ್ಸ್ನ ಅಂತ. ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಮೆಸೇಜ್ ಮಾಡಿ, ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನಗೆ ಮೆಸೇಜ್ ಮಾಡಿ ಪ್ಲೀಸ್. ಯಾರು ಏನೇ ಹೇಳಿದ್ರು ನಾನು ಟ್ರೈ ಮಾಡ್ತಾಯಿದ್ದೀನಿ. ಒಬ್ಬರು ಯಾರು ಹೇಳಿದ್ರು ನಾನು ನೆಗ್ಲೆಕ್ಟ್ ಮಾಡ್ತಾಯಿಲ್ಲ. ಏನೇ ಹೇಳಿದ್ರು ನಾನು ಚಾನಲ್ ಉಳಿಸ್ಕೊಳಕ್ಕೆ ನಾನು ಜಾಸ್ತಿ ಓದಾಡ್ತಾ ಇದ್ದೀನಿ. ಸಂಜೆ ಸೈಬರ್ಗೂ ಹೋಗಿ ಬರಬೇಕು. ಇದ್ರ ಬಗ್ಗೆ ಅಲ್ಲಾದರೂ ನನಗೆ ಏನಾದರೂ ನನಗೆ ಏನಿಲ್ಲ, ಯೂಟ್ಯೂಬ್ ಕಡೆಯಿಂದನೇ ಈ ಥರ ಆಗ್ತಿದೆ ಅಂದರೆ ಪರವಾಗಿಲ್ಲ, ಡಿಲೀಟ್ ಮಾಡಿ ನಾನು ಹೊಸ ಚಾನಲ್ ಮಾಡ್ತೀನಿ. ಬೈ ಚಾನ್ಸ್ ಬೇರೆಯವ್ರ ಕಡೆಯಿಂದ ಆಗ್ತಿದೆ ಅಂದರೆ ನನಗೆ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು, ನನಗೆ ಸಿಕ್ಬಿಡ್ಬೇಕು. ನಾನು ಎಲ್ಲೋ ಇರೋರು ನಾನು ಏನೋ ಹೇಳ್ತಾರಲ್ಲ, ಬೇರೆಯವ್ರನ್ನ ನಾವು ಬೇರೆ ಕಳ್ಳರನ್ನ ಕಂಡುಹಿಡಿಬೋದು, ನಮ್ಮ ಜೊತೆಲೇ ಇದ್ಕೊಂಡು ಮಾಡ್ತಾ ಇದ್ದರೆ ಅವ್ರನ್ನ ಕಂಡುಹಿಡಿಯೋಕ್ಕಾಗಲ್ಲ. ಯಾರ ತಾನೇ ಗೊತ್ತಾಗಲ್ಲ ಫ್ರೆಂಡ್ಸ್ ಯಾರು ಮಾಡ್ತಿದ್ದಾರೆ ಅಂತ. ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗುತ್ತೆ ಅದೂ ತಿಳ್ಕೊಳ್ತೀನಿ. ಲೈವಲ್ಲಿ ವಿಡಿಯೋನೇ ಮಾಡಾಕ್ತೀನಿ ಅವ್ರ ಫೋಟೋ ಸಮೇತ. ಬೈ ಚಾನ್ಸ್ ಈ ಥರ ಆಗಿದ್ರೆ ಅವರೆಲ್ಲೂ ಮುಖ ಎತ್ಕೊಂಡು ಓಡಾಡಬಾರ್ದು, ಆ ಥರ ಮಾಡ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಬೇಜಾರು ವೀಡಿಯೋಗೆ ಸಾರಿ ಈ ಥರ ವೀಡಿಯೋ ಮಾಡೋಕ್ಕಿದ್ದಕ್ಕೆ. ಯಾಕಂದರೆ ನನ್ನ ಪ್ರಾಬ್ಲಮ್ ಹೇಳ್ಕೊಬೇಕು. ನಾನು ಸಡನ್ನಾಗಿ ಚಾನಲ್ ಡಿಲೀಟ್ ಆಗಿಬಿಟ್ರೆ ಗೊತ್ತಾಗಲ್ಲ ಅಲ್ವಾ ನಿಮಗೂ ಏನಾಗ್ತಿದೆ ಏನೋ ನನ್ನ ಚಾನಲ್ಗೆ ಅಂತ. ಅದಕ್ಕೋಸ್ಕರ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಹೆಂಡರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇನ್ಸ್ಟಾದಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಇದೇನಾದ್ರು ಡಿಲೀಟ್ ಆದರೆ ಅಲ್ಲಿ ಹೊಸ ಚಾನಲ್ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ಬಾಯ್ ಫ್ರೆಂಡ್ಸ್.